ನಮಸ್ಕಾರ. ಮಾಧ್ಯಮ ಮಿತ್ರರು ಮತ್ತು ಸಿನಿಮಾ ತಂಡ, ಏನು ಹೇಳೋದೆಲ್ಲ ನೋಡಿದ್ದೀರ ಹಾಡು. ನಾವು ಹೇಳೋದೇನೂ ಇರಲ್ಲ, ನಾವು ಕೆಲಸ ಮಾಡ್ಬೇಕು, ಮುಂದಕ್ಕೆ ಹೋಗ್ತಾ ಇರ್ತೀವಿ. ಈ ಸಿನಿಮಾ ಒಂದು ಹೇಳಬೇಕಂತಂದ್ರೆ, ನನಗೆ ಆ್ಯಕ್ಚುಲಿ ಸುಮಾರು ಫಿಲಮ್ಗಳು ಮಾಡ್ತಾ ಇರ್ತೀವಿ, ಬಟ್ ಮಾಡೋ ಕೆಲಸ ತೃಪ್ತಿ ಕೊಟ್ಟಂಥ ಸಿನಿಮಾಗಳು ಕೆಲವೇ ಇರ್ತವೆ. ಎಸ್ಪೆಷಲಿ ಒಂದು ಮಾಡಿರೋ ಕೆಲಸ ಮತ್ತೆ ಅದರ ಪ್ರೋಸೆಸ್ ನನಗೆ ಎರಡೂ ತುಂಬಾ ತೃಪ್ತಿ ಕೊಟ್ಟಂತ, ಖುಷಿ ಕೊಟ್ಟಂತ ಫಿಲ್ಮು ಚಂದ್ರಹಾಸ. ಅಂದ್ರೆ ಸುಮಾರು ಫಿಲಮ್ ಮಾಡ್ತಾ ಇರ್ತೀವಿ, ನಿಮ್ಗೆ ಗೊತ್ತು. ಇವಾಗ ಅಂದ್ರೆ 5 ವರ್ಷ, 4 ವರ್ಷ, 3 ವರ್ಷ ಈ ತರ ಎಲ್ಲ ಫಿಲಮ್ ನಡೀತಾ ಇರುತ್ತೆ. ನನಗೆ ಇದನ್ನ ಯಾವ್ದಾದ್ರು ಫಿಲಮ್ ಪ್ರಾಜೆಕ್ಟ್ ಮಾಡೋ ನಡುವೆ ನಮ್ಮ ಅಪ್ಪಣ್ಣ ಅವರು ನನಗೆ ಫೋನ್ ಮಾಡಿ ಹೇಳಿದ್ರು, ಸರ್ ಈ ತರ ಒಂದು ಫಿಲಮು ಅಂದ್ರೆ ಎಲ್ಲ ರೆಡಿ ಆಗ್ಬಿಟ್ಟಿದೆ, ಶೂಟಿಂಗ್ ಎಲ್ಲ ಮಾಡ್ಬಿಟ್ಟಿದ್ದಾರೆ, ಅದಕ್ಕೆ ಈ ತರ ಹಾಡುಗಳು ಮತ್ತೆ ರೆಕಾರ್ಡಿಂಗ್ ಮಾಡ್ಬೇಕಂತ ಅಂತ. ಹಂಗಂದಾಗ ನನಗೆ ಆಕ್ಚುಲಿ ಆ ತರ ಫಿಲಮ್ಗಳು ನನ್ಗೆ ಇಷ್ಟ. ಅಂದ್ರೆ ಏನಂದ್ರೆ ಎಲ್ಲ ರೆಡಿ ಆಗ್ಬಿಟ್ಟಿದೆ, ನನ್ನ ಕೆಲಸ ತುಂಬಾ ಕ್ಲಿಯರ್ ಆಗಿರುತ್ತೆ ಏನ್ ಮಾಡ್ಬೇಕು ಅಂತ. ಹಾಗಾಗಿ ಆಯ್ತು ಮಾಡೋಣ ಅಂತ ನಾನು ಇಮಿಡಿಯೇಟ್ ಒಪ್ಕೊಂಡ್ಬಿಟ್ಟೆ. ಸೊ ಕೆಲಸನೂ ಅಷ್ಟೇ, ತುಂಬಾ ನಿರ್ದೇಶಕರಿಗೆ, ಆನಂದ್ ಅವ್ರಿಗೆ ತುಂಬಾ ಕ್ಲಾರಿಟಿ ಇತ್ತು ಏನ್ ಬೇಕು ಅಂತ. ಹಾಗಾಗಿ ಕೆಲಸನೂ ಹೆಚ್ಚು ಕಡಿಮೆ ಒಂದು 20-25 ದಿನದಲ್ಲಿ ಇಡೀ ಹಾಡುಗಳು, ಇನ್ನೊಂದು 10 ದಿನದಲ್ಲಿ ರೆಕಾರ್ಡಿಂಗು, ಇದೆಲ್ಲ ತುಂಬಾ ಅಂದ್ರೆ ತುಂಬಾ ಖುಷಿಯಾಗಿ ವರ್ಕ್ ಮಾಡಿದ್ದು ಪ್ರಾಜೆಕ್ಟ್. ಮತ್ತೆ ಒಂದು ಹಾಡು ಪ್ರತಿ ಒಂದು ಟ್ಯೂನ್ಗಳು ಕಳಿಸ್ದಾಗ್ಲೂ ಅವ್ರಿಗೆ, ಅವ್ರು ಅದನ್ನ ಎಂಜಾಯ್ ಮಾಡ್ತಾ ಇದ್ದ ರೀತಿ, ಅವರು ಕೇಳಿ ಇಡೀ ಫ್ರೆಂಡ್ಸ್ಗಳಿಗೆಲ್ಲ ಕೇಳಿಸಿ ಎಲ್ಲಾರು ಫೋನ್ ಮಾಡೋರು ನನಗೆ, ಸರ್ ಇದು ಹಿಂಗಿದೆ, ಸರ್ ಹಂಗಿದೆ ಅಂತ. ಇದು ನನಗೆ ತುಂಬಾನೇ ಖುಷಿ ಕೊಟ್ಟಂತ ಒಂದು ಪ್ರಾಜೆಕ್ಟ್ ಈ ತರದ ವಿಷಯದಲ್ಲಿ. ಹಾಗಾಗಿ ಅದಾದ ನಂತರ ಇದನ್ನ ರೆಕಾರ್ಡಿಂಗ್ ಮಾಡೋಣ ಅಂತೆಲ್ಲ ಅಂದಾಗ್ಲೂ ಅಷ್ಟೇ, ಅಂದ್ರೆ ಒಂದು ಲಿಮಿಟೆಡ್ ಬಜೆಟ್ ಅಲ್ಲಿ ಫಿಲಮ್ ಮಾಡ್ತಾ ಇದ್ದೀವಿ. ಆದಾಗ್ಯೂ ಏನಂತಂದ್ರೆ ಹಾಡು ಅವ್ರಿಗೆ ಟ್ಯೂನ್ಗಳು ಖುಷಿ ಕೊಟ್ಟಿದ್ರಿಂದ, ಸರ್ ಇಲ್ಲ ಇಂಥವ್ರ ಹತ್ರನೇ ಯೋಗರಾಜ್ ಭಟ್ರ ಹತ್ರ ಬರ್ಸೋಣ ಸರ್, ಎರಡು ಸಾಂಗ್ ಬರ್ಸ್ಬಿಟ್ಟು ಯೋಗರಾಜ್ ಭಟ್ರ ಹತ್ರ. ಮತ್ತೆ ಅದಕ್ಕೆ ಎಲ್ಲ ನಮ್ಮ ಪ್ರೊಡ್ಯೂಸರ್ಗಳು ಅವರು ಸಪೋರ್ಟ್ ಮಾಡಿದ್ರು. ಮತ್ತೆ ಈ ಚಡ್ಡಿ ಬಡ್ಡಿ ಸಾಂಗ್ ಮಾಡಿದಾಗಂತೂ ಏನಂತಂದ್ರೆ ಫ್ರೆಂಡ್ಸ್ ಇಬ್ರು ಇರ್ಬೇಕು, ಯಾರ ಮಾತ್ರ ಹಾಡ್ಸೋದು ಅಂತ ಬಂದಾಗ ಸ್ವಲ್ಪ ಯಾರು ಅಂದ್ರೆ ಇದಕ್ಕೆ ಮ್ಯಾಚ್ ಆಗೋ ತರ ವಾಯ್ಸ್ ಹುಡುಕ್ದವಾಗ ಶರಣ್ ಅವ್ರ ಹತ್ರ ಹಾಡ್ಸೋಣ ಅಂತ ಅನ್ಕೊಂಡು. ಬಟ್ ಏನಂತಂದ್ರೆ ಅಫ್ಕೋರ್ಸ್ ಅವರು ಸ್ವಲ್ಪ ಬಜೆಟ್ ಎಲ್ಲ ಜಾಸ್ತಿನೇ. ಬಟ್ ಅದ್ರ ಜೊತೆಗೆ ಏನಂತಂದ್ರೆ ಇನ್ನೊಂದು, ಇದು ಫ್ರೆಂಡ್ಸ್ ಸಾಂಗ್ ಆಗಿದ್ರಿಂದ ಒಬ್ರು ಹಾಡಿದ್ರೆ ಚೆನ್ನಾಗಿರಲ್ಲ ಸರ್, ಇಬ್ರು ಹಾಡ್ಬೇಕು ಅಂತ. ಸೊ ಅವ್ರನ್ನ ತೂಗುವಂತ ಇನ್ನೊಬ್ರು ಸಿಂಗರ್ ಬೇಕು. ಹಾಗಾಗಿ ನವೀನ್ ಸಜ್ಜು ಅವ್ರು ಕೊಟ್ರು. ಸೊ ಈಗ ಯೋಗರಾಜ್ ಭಟ್ರು, ನವೀನ್ ಸಜ್ಜು, ಶರಣ್, ಈ ತರದೊಂದು ಅದ್ಭುತವಾದ ಕಾಂಬಿನೇಷನ್ ಈ ಹಾಡಿಗೆ ಸಿಕ್ತು. ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ನಿರ್ದೇಶಕರು ಮತ್ತೆ ಪ್ರೊಡ್ಯೂಸರ್ಗಳಿಗೆ. ಸೊ ಈ ತರದೊಂದು ಹಾಡು ನನಗೆ ಮಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಇಡೀ ಚಿತ್ರತಂಡ, ನಿರ್ದೇಶಕರು ಬಗ್ಗೆ ಹೇಳ್ಬೇಕಂತಂದ್ರೆ ಒಂದು ಒಳ್ಳೆ ಆಶಯ ಇಟ್ಕೊಂಡು ಫಿಲಮ್ ಮಾಡಿದ್ದಾರೆ. ಸೊ ಯಾರೇ ಮನೆ ಮುಂದೆ ಎಲ್ಲ ಕೂತ್ಕೊಂಡು ನೋಡಿದ್ರು, ಅವರೇ ಸುಮಾರು ಜನಕ್ಕೆ ಆಲ್ರೆಡಿ ತೋರಿಸಿದ್ದಾರೆ. ಹೆಂಗಸರು ಮಕ್ಕಳೆಲ್ಲ ಒಂದು ಅಫ್ಕೋರ್ಸ್ ಹರೀಶ್ ಅವರು ಇರೋದ್ರಿಂದ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಮತ್ತೆ ಫನ್ ಎಲ್ಲ ಇದ್ದಿದೆ. ಅದ್ರ ಜೊತೆಗೆ ಒಂದು ಒಳ್ಳೆ ಎಮೋಷನಲ್ ಜರ್ನಿ ಇದೆ. ಎಲ್ಲರೂ ಮನೆ ಮಂದಿ ಎಲ್ಲ ಕೂತ್ಕೊಂಡು ನೋಡುವಂತ ಸಿನಿಮಾ. ಸೊ ಅದ್ಭುತವಾಗಿ ಆಕ್ಟರ್ಗಳೆಲ್ಲ ಪರ್ಫಾರ್ಮ್ ಮಾಡಿದ್ದಾರೆ. ಇವರು ಮತ್ತೆ ಸಂತೋಷ್ ಅಲ್ಲ, ಅವರು ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಹರೀಶ್ ಮತ್ತೆ ನಮ್ಮ ಮಂಡ್ಯದ ನಿಂಗರಾಜ್ ಅವರು ಎಲ್ಲ ಅದ್ಭುತವಾಗಿ ಮಾಡಿದ್ದಾರೆ. ಮತ್ತೆ ಇದೆಲ್ಲದಕ್ಕಿಂತ ಮುಖ್ಯವಾಗಿ ಈ ಹಾಡೆಲ್ಲ ರೆಡಿ ಆದಾಗ ನಾವು ಯಾರ ಹತ್ರ ಇದನ್ನ ಆಡಿಯೋ ರೈಟ್ಸ್ ಕೊಡೋದು ಅಂತ ಅನ್ಕೊಂಡಾಗ ಡಿ ಬೀಟ್ಸ್. ಸೊ ಆಕ್ಚುಲಿ ಏನಂತಂದ್ರೆ ಡಿ ಬೀಟ್ಸ್ ಅವರು ಸ್ವಲ್ಪ ದಿನ ಅಂದ್ರೆ ಅಷ್ಟು ಆಕ್ಟಿವ್ ಆಗಿ ಇರ್ಲಿಲ್ಲ ಅನ್ಸುತ್ತೆ ನನಗೆ ಗೊತ್ತಿರೋ ಹಾಗೆ. ಈಗ ಅವರು ತುಂಬಾ ಖುಷಿಯಾಗಿ, ಇಲ್ಲ ಇದನ್ನ ತುಂಬಾ ಚೆನ್ನಾಗಿ ಮಾಡೋಣ ಅಂತ ಭಾರಿ ಖುಷಿ ಪಟ್ಟು ಹಾಡನ್ನೆಲ್ಲ ಕೇಳಿ, ಮತ್ತೆ ನಾನು ಅದನ್ನ ನೋಡ್ತಾ ಇದ್ದೀನಿ ನಿಮ್ಗೆ 2-3 ದಿನದಿಂದ. ಅಂದ್ರೆ ತುಂಬಾ ಪರ್ಸನಲ್ ಆಗಿ ಅವರು ಮತ್ತೆ ಅವರ ಮಗಳು ತುಂಬಾ ಪರ್ಸನಲ್ ಆಗಿ ತಗೊಂಡು ಪ್ರತಿಯೊಂದು ಹಂತದಲ್ಲೂ ಪ್ರತಿಯೊಂದು ವಿಷಯದಲ್ಲೂ ಇಷ್ಟೊಂದು ಇನ್ವಾಲ್ವ್ ಆಗಿ ಮಾಡ್ತೀರಾ ಅಂತ ಅನ್ಕೊಂಡಿರಲಿಲ್ಲ ಮೇಡಮ್. ತುಂಬಾ ಖುಷಿ ಆಯ್ತು. ಇದೇ ರೀತಿ ಇಡೀ ಆಲ್ಬಮ್ನ ಒಂದು ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗೋದಕ್ಕೆ ನಿಮ್ಮ ಸಹಕಾರ ಬೇಕು, ಮತ್ತೆ ಇಡೀ ಮಾಧ್ಯಮ ಮಿತ್ರರ ಸಹಕಾರ ಬೇಕು. ಇಷ್ಟು ಹೇಳಿ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು.